ಆತ್ಮೀಯ ವೀಕ್ಷಕ ಮಿತ್ರರಿಗೆಲ್ಲ ಕೃಷಿ ಅಭಿವೃದ್ಧಿ ತಂಡದಿಂದ ಪ್ರೀತಿಯ ನಮಸ್ಕಾರಗಳು. ನಾನು ರಾಧಾಕೃಷ್ಣ ಹೊಳ್ಳ ನಿಮ್ಮೊಂದಿಗೆ ಈ ವಿಶೇಷ ವಿಡಿಯೋ ಹಂಚಿಕೊಳ್ಳ ಬಯಸುತ್ತಿದ್ದೇನೆ. ಅಡಿಕೆ ಬೆಳೆಗೆ ಬರುವ ಕೊಳೆ ರೋಗ ನಿಯಂತ್ರಣಕ್ಕೆ ರೈತರೊಬ್ಬರು ಮಾಡಿದ ಹೊಸ ಪ್ರಯೋಗದ ಯಶೋಗಾಥೆ ಈ ವಿಡಿಯೋದಲ್ಲಿದೆ. ಈ ವರ್ಷದ ಭಾರಿ ಮಳೆಗೆ ಅಡಿಕೆ ಬೆಳೆಯುವ ಎಲ್ಲಾ ಕಡೆಯಲ್ಲೂ ಕೊಳೆ ರೋಗ ಅತಿಯಾಗಿ ಬೆಳೆ ನಷ್ಟವಾಗಿದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ. ರೋಗದಿಂದ ಫಸಲು ನಷ್ಟವಾದ ಬೆನ್ನಿಗೆ ಈಗ ಬೇರು ಕೊಳೆ ರೋಗ, ತುಳಿ ಕೊಳೆ ರೋಗ ಕೂಡ ಬಾಧಿಸುತ್ತಿದೆ. ಬರೇ ಅಡಿಕೆ ಮಾತ್ರವಲ್ಲ, ಫೈಟೋಪ್ತರಾ ಶಿಲೀಂಧ್ರ ಸೋಂಕಿನಿಂದ ಕರಿಮೆಣಸು, ಶುಂಠಿ ಬೆಳೆಗಳೂ ಸಹ ಹಾಳಾಗಿವೆ. ಈ ವರ್ಷ ಅಡಿಕೆ ಫಸಲೇ ಇಲ್ಲ ಎಂಬಂತ ಸ್ಥಿತಿ ಬಂದಿದೆ. ಸೊರಬ ತಾಲೂಕು ತಂಡಿಗೆ ಗ್ರಾಮದ ಶ್ರೀಯುತ ದೀಪಕ್ ಎಂಬ ರೈತರ ಅಡಿಕೆ ತೋಟದಲ್ಲಿ ಸುತ್ತಾಡಿದಾಗ ಕಂಡದ್ದು ಯಾವುದೇ ಮರಕ್ಕೂ ಕೊಳೆ ರೋಗ ಇಲ್ಲ, ಫಸಲು ಚೆನ್ನಾಗಿದೆ. ಇವರು ಈ ವರ್ಷ ಎಲ್ಲರೂ ಬಳಸುವ ಕೊಳೆ ಔಷಧಿಯನ್ನು ಬಳಸದೆ ಬೇರೆ ಔಷಧಿ ಬಳಸಿ ರೋಗವನ್ನು ತಡೆದಿದ್ದಾರೆ. ಅಡಿಕೆಯಲ್ಲದೆ ಕರಿಮೆಣಸು, ರಬ್ಬರ್ಗೂ ಸಹ ಕೊಳೆ ನಿಯಂತ್ರಣಕ್ಕೆ ನ್ಯಾನೋ ಕಾಪರ್ ಮತ್ತು ಮೆಟಲಾಕ್ಸಿಲ್ ಸಿಂಪಡಿಸಿ ಕೊಳೆ ರೋಗವನ್ನು ಸುಳಿಯದಂತೆ ತಡೆದಿದ್ದಾರೆ. ಈ ವರ್ಷ ಈ ಪ್ರದೇಶದಲ್ಲಿಯೂ ಭಾರಿ ಮಳೆಯಾಗಿದ್ದು ಎಲ್ಲಾ ಕಡೆ ಅಡಿಕೆಗೆ ರೋಗ ಇದೆ. ಇಲ್ಲಿ ಆ ಸಮಸ್ಯೆ ಇಲ್ಲ. ನೀವೇ ಗಮನಿಸಿ ಅಡಿಕೆ ಮರದಲ್ಲಿ ಎಷ್ಟು ಫಸಲಿದೆ, ಹಾಗೆಯೇ ಮರದ ಆರೋಗ್ಯ ಹೇಗಿದೆ ಎಂಬುದನ್ನು. ಕೊಳೆ ರೋಗ ಬಾರದಂತೆ ಹೇಗೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಎಂಬುದನ್ನು ಅವರಿಂದಲೇ ಕೇಳೋಣ. ಮಿತ್ರರಾದ ಶೇಷಗಿರಿ ಶರ್ಮಾ ಇವರು ರೈತರು ಮಾಡಿದ ರೋಗ ನಿರ್ವಹಣೆಯನ್ನು ಎಳೆ ಎಳೆಯಾಗಿ ಕೇಳಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ನ್ಯಾನೋ ತಂತ್ರಜ್ಞಾನದಿಂದ ಬೆಳೆ ನಿರ್ವಹಣೆ ಹೇಗೆ ಎಂಬ ಬಗ್ಗೆ ಸ್ವಲ್ಪ ವಿವರ. ವೈದ್ಯಕೀಯ ಕ್ಷೇತ್ರದಲ್ಲಿ ನ್ಯಾನೋ ತಂತ್ರಜ್ಞಾನದಲ್ಲಿ ಕೆಲವು ಲೋಹಗಳ ಮೂಲದಿಂದ ಹಲವಾರು ಔಷಧಿಗಳು ತಯಾರಾಗಿವೆ. ಕೃಷಿ ಕ್ಷೇತ್ರದಲ್ಲಿಯೂ ನ್ಯಾನೋ ತಂತ್ರಜ್ಞಾನ ಬಂದಾಗಿದೆ. ಈ ತಂತ್ರಜ್ಞಾನ ಬಳಸಿ ಅತ್ಯಂತ ಪರಿಣಾಮಕಾರಿಯಾಗಿ ರೋಗ ನಿರ್ವಹಣೆ ಮಾಡಬಹುದು. ಮೆಟಲ್ ನ್ಯಾನೋ ಪಾರ್ಟಿಕಲ್ಸ್ ಬಳಸಿ ಸಸ್ಯ ಬೆಳವಣಿಗೆ ಹೆಚ್ಚಿಸಿಕೊಳ್ಳಬಹುದು. ಇದನ್ನು ಭವಿಷ್ಯದ ಕೃಷಿ ತಂತ್ರಜ್ಞಾನ ಎನ್ನಲಾಗುತ್ತಿದೆ. ಬೆಳ್ಳಿ, ಸಿಲ್ವರ್, ಚಿನ್ನ, ಗೋಲ್ಡ್, ತಾಮ್ರ, ಕಾಪರ್, ಜಿಂಕ್ ಗಳ ನ್ಯಾನೋ ಪಾರ್ಟಿಕಲ್ಸ್ ಗಳಿಂದ ತಯಾರಾದ ಹಲವಾರು ಬೆಳೆ ಸಂರಕ್ಷಕ ಉತ್ಪನ್ನಗಳು ಈಗ ಮಾರುಕಟ್ಟೆಗೆ ಬಂದಿವೆ. ಅದರಲ್ಲಿ ಒಂದು ನ್ಯಾನೋ ಕಾಪರ್. ಕೇಳೋಣ ಶ್ರೀಯುತ ದೀಪಕ್ ಇವರ ಮಾತುಗಳನ್ನು. ನಮಸ್ಕಾರ ದೀಪಕ್ರೆ, ನಾನು ಶೇಷಗಿರಿ ಶರ್ಮಾ ಅಂತ, ನಿಮ್ಮ ಆತ್ಮೀಯ ಸಾಗರದವನು. ಈಗ ನಾನು ನಿಮ್ಮನ್ನು ಕೇಳಲಿಕ್ಕೆ ಏನು ವಿಚಾರವಾಗಿ ಬಂದೆ ಅಂದರೆ, ನಿಮ್ಮ ತೋಟದಲ್ಲಿ ಫಸಲು ವಿಶೇಷವಾಗಿದೆ. ಏನು ಇದಕ್ಕೆ ಕಾರಣ? ಈ ವರ್ಷ ಕೊಳೆ ವಿಶೇಷವಾಗಿದೆ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಾನು ವಿಶೇಷವಾಗಿ ಈ ಕೊಳೆನ ಯಾವ ಥರ ನಿಭಾವಣೆ ಮಾಡಿದ್ದೀರಿ ಅನ್ನೋ ಬಗ್ಗೆ ಕೇಳಬೇಕು ಅಂತ ಇವತ್ತು ನಿಮ್ಮ ತೋಟ ಎಲ್ಲ ಸುತ್ತರದು ನೋಡಿ ಫಸ್ಲು ನೋಡಿ ಖುಷಿ ಆಯಿತು. ಹಾಗಾಗಿ ಬಂದಿದ್ದೀನಿ. ಇಲ್ಲಿ ಬಹಳ ಚೆನ್ನಾಗಿದೆ ಫಸ್ಲು. ಈ ಸಲ ಮಳೆಗಾಲದಲ್ಲಿ ಎಲ್ಲ ತೋಟಗಳಲ್ಲಿ ನಾನು ಓಡಾಡಿದ್ದೀನಿ. ಮಲೆನಾಡಲ್ಲಿ ಸಾಗರ, ಹೊಸನಗರ, ತೀರ್ಥಹಳ್ಳಿ ಎಲ್ಲ ಭಾಗದಲ್ಲೂ ಕೊಳೆ ವಿಪರೀತವಾಗಿದೆ. ಫಸ್ಲು ಬಹಳ ಕಮ್ಮಿ ಇದೆ. ನಿಮ್ಮ ತೋಟದಲ್ಲಿ ವಿಶೇಷವಾಗಿ ನಾನು ನೋಡಿದ ಪ್ರಕಾರ ಕೊಳೆ ಇಲ್ಲೇ ಇಲ್ಲ. ಇದಕ್ಕೆ ಏನು ಕಾರಣ ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನಾವು ಕೊಳೆ ಔಷಧಿ ಅಂತ ಹೇಳಿ ತುತ್ತ ಸುಣ್ಣ ಹೊಡಿತೀವಿ, ಅದ್ರ ಜೊತೆ ನಾವು ಮೆಟಲಾಕ್ಸಿಲ್ ಮಿಕ್ಸ್ ಮಾಡ್ತೀವಿ, ಈ ಥರ ಎಲ್ಲ ನಮ್ಮಲ್ಲಿದೆ. ನೀವು ಏನು ಹೊಸ ಪ್ರಯೋಗ ಮಾಡಿದ್ದೀರಿ, ಅದರಿಂದ ಅನುಕೂಲ ಏನಾಗಿದೆ, ನಿಮ್ಮ ಫಸ್ಲು ಇಷ್ಟಿರ್ಲಿಕ್ಕೆ ಕಾರಣ ಏನು? ಆಮೇಲೆ ಇವತ್ತು ಸಮೇತ ಮಳೆ ಬಂತು. ಈ ಫಂಗಿಸೈಡು ನಾವು ಅಪ್ಲೈ ಮಾಡ್ಬೇಕಾದ್ರೆ ಫಂಗಸ್ಸು ಪೂರಾ ಎರಾಡಿಕೇಟ್ ಆಗದೆ ಹೋದ್ರೆ ಈ ಮಳೆಗೆ ಸಮೇತ ಕೊಳೆ ಬರ್ತದೆ. ಆದ್ರೆ ನಿಮ್ಮ ಈ ತೋಟದಲ್ಲಿ ಇಷ್ಟು ಓಡಾಡ್ದವಾಗ ಎಲ್ಲೂ ಕೊಳೆ ಅನ್ನೋದು ಅಡಿಕೆ ಕಾಣಲಿಲ್ಲ. ಹಾಗಾಗಿ ಏನ್ ಮಾಡಿದಿರಿ ಅಂತ ಸ್ವಲ್ಪ ನಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಟ್ರೆಡಿಷನಲ್ ಆಗಿ ಹೊಡೆಯೋದು ಬೋರ್ಡೆಕ್ಸ್ ಮಿಕ್ಸ್ಚರ್. ಯೂಶಲಿ ನಾವೇನ್ ಮಾಡ್ತೀವಿ, 2 kg 2 kg ತುತ್ತ, pH 9 ರಿಂದ 10 2 kg ತುತ್ತಕ್ಕೆ 2 kg ಸುಣ್ಣ ಹಾಕಿ ಒಟ್ಟು ಕಲರ್ ಬರ್ಬೇಕು ನಮಗೆ. ಹೌದು, ನಮಗೆ ನೀಲಿ ಬಣ್ಣ ಕಾಣಬೇಕು, ಬೆಳ್ಳನೆ ನೀಲಿ ಬಣ್ಣ ಕಾಣಬೇಕು, ಕಾಣಬೇಕು. ಹೌದು, ಆ ಇದರಲ್ಲಿ ನಾವು ಹೊಡಿತೀವಿ. ಬಟ್ ಅದು ಎಷ್ಟು ಇಫೆಕ್ಟಿವ್ ಅನ್ನೋದು ಈಗ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದೆ. ಕಾಪರ್ ಪರ್ಸೆಂಟೇಜ್ ಆಗಲಿ, ನಿಮ್ಮ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಆಗಲಿ, ಎರಡು ಮಿಕ್ಸ್ ಮಾಡಿದಾಗ pH ಬ್ಯಾಲೆನ್ಸ್ ಸರಿ ಆಗ್ತಾನೆ ಇಲ್ಲ. ಅದರಿಂದ ಫಂಗಸ್ ಹೋಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ. ಸರಿ ಇದೆ. ನಾವು ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಅದ್ರ ಜೊತೆಗೆ ಒಂದು ಬ್ಯಾರಲ್ಗೆ 200 ಗ್ರಾಮ್ ಮೆಟಲಾಕ್ಸಿಲ್ ಮಿಕ್ಸ್ ಮಾಡಿದ್ವಿ. ಅದು ಫಂಗಿಸೈಡ್. ಅದು ಸಿಸ್ಟಮಿಕ್, ಇದು ಕಾಂಟ್ಯಾಕ್ಟ್ ಎರಡು ಸೇರಿದವಾಗ ಈ ತುತ್ತ ಸುಣ್ಣಕ್ಕೆ ಬೇರೆ ಯಾವ್ದು ಬೋರ್ಡಕ್ ಮಿಕ್ಸ್ ಆಗಲ್ಲ. ಆದ್ರೆ ಮೆಟಲಾಕ್ಸಿಲ್ ಮಿಕ್ಸ್ ಆಗ್ತಾ ಇತ್ತು. ಅದನ್ನು ಮಾಡದಲ್ಲೂ 2-3 ಸಲ ಹೊರದಲ್ಲೂ ಕೊಳೆ ಬಂದು ವಿಪರೀತವಾಗಿ ಉದುರೋಗಿದೆ. ಆದ್ರೆ ನಿಮ್ಮಲ್ಲಿ ವಿಶೇಷವಾಗಿ ಕೊಳೆ ಎಲ್ಲೂ ಕಾಣಲಿಲ್ಲ. ಫಸ್ಲು ಚೆನ್ನಾಗಿದೆ, ಬಂದಷ್ಟು ಅಡಿಕೆ ನಿಂತಿದೆ ಅಂತ ಕಾಣ್ತಾ ಇದೆ. ಅದಕ್ಕೆ ನೀವೇನ್ ಮಾಡಿದ್ದೀರಿ ಅಂತ ಒಂದು ಸ್ವಲ್ಪ. ಈ ಸಲ ನಮಗೆ ಖಂಡೇಲ್ವಾಲ ಅಂಡ್ ಗ್ರೂಪ್ನವರು ಒಂದು ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮಲ್ಲೇ ನೋಡೋಕೆ ಅವರು ಫಸ್ಟಿಗೆ ನನಗೆ ಕೊಟ್ಬಿಟ್ರು, ಅಡಿಕೆಗೆ ನೀವು ಟ್ರೈ ಮಾಡಿ ಅಂತ. ನಾನು ಅವರ
ಎಕ್ಸ್ಪ್ಲನೇಷನ್ ಮೇಲೆ ನಂಬಿ ಈ ಸಲ ಸ್ಪ್ರೇ ಮಾಡಿದ್ದೀನಿ. ಅದೇ ನೀವು ಹೇಳೋದು ಫಂಗಿಸೈಡ್, ಗ್ರೂಪ್ನವ್ರದ್ದು ಫಂಗಿಸೈಡ್, ಹೊಸ ಫಂಗಿಸೈಡ್. ಸರಿ ಸರಿ. ಅದೇನಂದ್ರೆ ನ್ಯಾನೋ ಕಾಪರ್. ನೀವು ಏನು ಹೇಳಿದ್ರಲ್ಲ 200 ಗ್ರಾಮ್ಸ್ ಹೌದು ಮೆಟಲಾಕ್ಸಿಲ್, ಬಟ್ ನಾನು 200 ಗ್ರಾಮ್ಸ್ ಹಾಕಿಲ್ಲ. 100 ಗ್ರಾಮ್ಸ್ ಮೆಟಲಾಕ್ಸಿಲ್ ಪ್ಲಸ್ ನ್ಯಾನೋ ಕಾಪರ್. ಇಲ್ಲಿದೆ ನೋಡ್ರಿ, ಆಂಬರ್ ಅಂತ. ಓ, ನೀವು ಮೆಟಲಾಕ್ಸಿಲ್ ಜೊತೆಗೆ ಇದನ್ನು ಹಾಕಿದ್ದೀನಿ. ಯಾಕಂದರೆ ರಿಸ್ಕ್ ತಗೊಳ್ಳೋಕೆ ನಾನು ರೆಡಿ ಇರಲಿಲ್ಲ. ಹಾಗಾಗಿ ಆಂಬರ್ ಅನ್ನೋದು ಕಂಡೆಲ್ವಾಲ್ ಗ್ರೂಪ್ ಇದ್ದು ಇದು ಹೊಸ ಇಂಟ್ರೊಡಕ್ಷನ್. ಇದು ಸ್ವಲ್ಪ ಆಯಿಲಿ ಟಿಂಜ್ ಇದೆ ಇದಕ್ಕೆ. ಸರಿ, ಇದು ಎಷ್ಟು ಹಾಕ್ತೀರಿ ಒಂದು ಬ್ಯಾರಲ್ಗೆ? 600 ml ಹಾಕಿದ್ದೀವಿ. 600 ml 220 ಲೀಟರ್ ಬ್ಯಾರಲ್ಗೆ ಹಾಕ್ತೀವಿ. ಮೆಟಲಾಕ್ಸಿಲ್ ಎಷ್ಟು ಹಾಕ್ತೀರಿ? 100 ಗ್ರಾಮ್ಸ್. 100 ಗ್ರಾಮ್ಸ್. ಇದೆರಡೇ ಹಾಕಿ ಹೊಡಿತೀವಿ. ಇದು ಎರಡೇ ಹಾಕಿ ಹೊಡಿತೀವಿ. ಗಮ್ ಒಂದು ಹಾಕ್ತೀರಿ ಅದಕ್ಕೆ? ಗಮ್ ಒಂದು ಹಾಕ್ತೀವಿ. ನೀವು 3 ಹಾಕಿದ್ರೆ ಸಾಕು ಅಂತ ನೀವು ಹೇಳ್ತೀರಿ. ಇನ್ನೊಂದ್ಸಲಿ ಅದನ್ನ ಕ್ಲಿಯರ್ ಆಗಿ ಹೇಳ್ಬೋದಾ ನಮ್ಮ ರೈತರಿಗೆಲ್ಲ ಹೇಳಲಿಕ್ಕೆ ಅನುಕೂಲ ಆಗಲಿ ಅಂತ? ನೀವೇನು ಹಾಕ್ತೀರಿ ಅನ್ನೋದನ್ನ ಈ ಆಂಬರ್ ಕಂಪ್ನಿದು ಅಲ್ಲ, ಆಂಬರ್ ಅಲ್ಲ, ಕಂಡೆಲ್ವಾಲ್ ಕಂಪನಿದು ಆಂಬರ್ ಅಂತ ಬ್ರ್ಯಾಂಡ್ ನೇಮ್. ಅದು ಎಷ್ಟು ಹಾಕ್ತೀರಿ, ಅದು ಏನು ಅಂತ ಇನ್ನೊಂದ್ಸಲಿ ಕ್ಲಿಯರ್ ಆಗಿ ಹೇಳಿ. ಈಗ ನಾನು ಯೂಸ್ ಮಾಡಿರೋದು 600 ml ಫಾರ್ 220 ಲೀಟರ್ಸ್ ನೀರಿಗೆ 600 ml ಇದನ್ನು ನ್ಯಾನೋ ಕಾಪರ್ ಅಂದರೆ ಆಂಬರ್. ಅಲ್ಲಿಗೆ 3 ml ಹತ್ತತ್ರ ಆಯ್ತು. 3 ml ಹತ್ತತ್ರ ಬಂತು. ಪರ್ ಲೀಟ್ರ್ 3 ml ಪ್ಲಸ್ 100 ನ್ಯಾನೋ ಕಾಪರ್ ಪ್ಲಸ್ 100 ಗ್ರಾಮ್ ಅಂತಂದ್ರೆ 0.5 ಗ್ರಾಮ್ ಆಯ್ತು. ಹೌದು, ಮೆಟಲಾಕ್ಸಿಲ್. ಇದೆರಡನ್ನು ಮಿಕ್ಸ್ ಮಾಡಿ 100 ml ಆಪ್ಸಾಯಿಟಿನ ಯಾವುದೋ ಒಂದು ಗಮ್ಮನ್ನು ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಕೊಡ್ತೀವಿ. ಸರಿ ಇದೆ. ಇದನ್ನ ಮಳೆಗಾಲದಕ್ಕಿಂತ ಮುಂಚೆನೂ ಒಂದ್ಸಲಿ ಕೊಟ್ಟಿದ್ರಾ ಅಥವಾ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಕೊಟ್ಟಿದ್ದೀನಿ? ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಸಲ ಹೊಡೆದಿದ್ದೀವಿ? 2 ಸಲ ಕೊಟ್ಟಿದ್ದೆ. 2 ಸಲ ಇಡೀ ಮಳೆಗಾಲದಲ್ಲಿ 2 ಸಲ ಕೊಟ್ಟಿದ್ದೀನಿ. 2 ಸಲ ಕೊಟ್ಟಿದ್ರಿಂದ ಇಷ್ಟು ರಿಸಲ್ಟ್ ಇದೆ ಅಂತ ನೀವು ಹೇಳ್ತಾ? ಹೌದು. ನನಗೆ ಯಾವುದೇ ಗಿಡದಲ್ಲೂ ಎಲ್ಲೂ ಕೂಡ ಇದು ಕೊಳೆ ಬಂದಿಲ್ಲ. ಕೊಳೆ ಆಗಲಿ ಇದಾಗಲಿ ಯಾವುದು ಬಂದಿಲ್ಲ. ಆಗ್ಲಿ. ಈಗ ಆಲ್ಮೋಸ್ಟ್ ಅಲ್ಲಿಗೆ ಇನ್ನು ನಿಮಗೆ ಸ್ಪ್ರೇ ಬೇಕು ಅನ್ಸೋದಿಲ್ಲ. ಅಲ್ಲ, ಈಗ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಮಗೂ ಅನ್ಸೋದೇನಂದ್ರೆ ಇನ್ನು ಸ್ಪ್ರೇ ಬೇಕು ಅಂತ ಕಾಣಲ್ಲ. ಅಡಿಕೆ ಎಲ್ಲ ಬೆಳೆದಿದೆ, ಪ್ಲಸ್ ಈಗ ಹಾರ್ವೆಸ್ಟಿಂಗ್ ಟೈಮ್ ಬಂದಿದೆ, ಕೋಟಿನ ಕೊನೆ ಆಗಿದೆ. ಇನ್ನೇನು ಮ್ಯಾಕ್ಸಿಮಮ್ ಅಂತಂದ್ರೆ ಇನ್ನು 1 ತಿಂಗಳು ಅಥವಾ 1.5 ತಿಂಗಳಿಗೆ ಅಡಿಕೆ ಕೊಯ್ಲು ಚೆನ್ನಾಗೇ ಆಗ್ತದೆ. 80% ಕೊಯ್ಲೇ ಆಗ್ತದೆ. ಹಾಗಾಗಿ ನೀವು ಹೇಳೋ ಪ್ರಕಾರದಲ್ಲಿ 2 ಸ್ಪ್ರೇ ಸಾಕು. ಆಂಬರ್, ನ್ಯಾನೋ ಕಾಪರ್ ಪ್ಲಸ್ ಮೆಟಲಾಕ್ಸಿಲ್ ಎರಡನ್ನು ಸೇರಿಸಿ ಹೊಡೆದ್ರೆ ನಿಮಗೆ ತುತ್ತ ಸುಣ್ಣ ಮೆಟಲಾಕ್ಸಿಲ್ಗಿಂತ ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಕಂಡಿದ್ದೀರಿ. ಅದು ನೀವು ಹೇಳೋ ಪ್ರಕಾರ ಅಡಿಕೆ ಫಸಲು ನೋಡಿದ್ರೆ ನನಗೂ ಅದು ಸರಿ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ನಿಮ್ಮ ತೋಟ ಎಲ್ಲ ಪೂರಾ ಓಡಾಡಿ ನೋಡಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ. ಎಲ್ಲೂ ಕೊಳೆ ಅನ್ನೋದಿಲ್ಲ. ಎಲ್ಲ ಡ್ರೈಲ್ಯಾಂಡ್ ಅಲ್ಲಿ ಈ ಸಲ ಎಲ್ಲಾ ಕಡೆನೂ ಮಲೆನಾಡು ಬಯಲುಸೀಮೆ ಪ್ರದೇಶದಲ್ಲೂ ಕೊಳೆ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ನೋಡ್ದಲ್ಲೆಲ್ಲ ಕೊಳೆ ಬಂದಿದೆ. ನಿಮ್ಮಲ್ಲಿ ಏನೂ ಕೊಳೆ ಇಲ್ಲದೆ ಇರೋದ್ರಿಂದ ಅದಕ್ಕೆ ನಿಮ್ಮನ್ನ ಒಂದ್ಸಲಿ ಈ ಥರದಲ್ಲಿ ಮಾತಾಡಿಸಿ ನಮ್ಮ ರೈತರಿಗೆ ಏನಾದ್ರು ಅನುಕೂಲ ಆಗಲಿ, ಅದೇನು ನೀವು ಹೊಡೆದಿದ್ದೀರಿ ಅಂತ ಹೇಳಿ. ನಾನು ಯೂಶುವಲ್ ಏನು ಮಾಡ್ತೀನಿ ಅಂದರೆ ರೈತರಿಗೆ ಹೇಳೋದಕ್ಕಿಂತ ಮುಂಚೆ ಒಂದ್ಸಲ ನಾವೇ ಟೆಸ್ಟ್ ಮಾಡಿ. ಸರಿ. ಒಂದು ಸೀಸನಲ್ಲಿ ನಾವು ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ಇನ್ನೊಂದೇನಂದರೆ ಬ್ಲ್ಯಾಕ್ ಸ್ಪಾಟ್ ಪೆಪ್ಪರಿಗೆ ಅದು ಕೂಡ ಸೇಮ್ ಕಾನ್ಸಂಟ್ರೇಷನ್ ವಿತ್ ಮೆಟಲಾಕ್ಸಿಲ್ ಹೊಡೆದಿದ್ರಲ್ಲಿ ನನಗೆ ಕಂಪ್ಲೀಟ್ ಕಂಟ್ರೋಲಿಗೆ ಬಂದಿದೆ. ಆದರೆ ಯಾವ ಥರ ಮಾಡಿದ್ರಿ ಅಂದರೆ ಈಗ ಬರೀ ದೋಟಿಲಿ ಹೊಡೆದ್ರೋ, ಬರೀ ಅಡಿಕೆ ಕೊನೆಗೆ ಹೊಡೆದ್ರೋ, ಅಥವಾ ಹೆಡಕ್ಕೆಲ್ಲ ಹೊಡೆದ್ರೋ, ಅಥವಾ ಬೇರೆ ಮೆಥಡಿಗೆ ಹೋಗಿದ್ದೀರಾ? ಇಲ್ಲ, ಈಗ ನಾವು ದೋಟಿಯಲ್ಲಿ ಹೊಡೆದ್ವಿ. ಇದಕ್ಕೆ ಅಡಿಕೆ ಕೊನೆ ದೋಟಿಯಲ್ಲಿ ಹೊಡೆದ್ವಿ. ಸರಿ. ಆಮೇಲೆ ಈ ಸಲ ಮಳೆ ಜಾಸ್ತಿ ಇರೋದ್ರಿಂದ ಒಂದು ಸ್ಪ್ರೇನ ಹೈ ಕಾನ್ಸಂಟ್ರೇಷನ್ ಅಂದರೆ 200 ಲೀಟ್ರಿಗೆ 8 ಬಾಟಲ್ ಅಂದರೆ 200 ಲೀಟ್ರಿಗೆ ಒಂದು ಬಾಟಲ್ 1 ಲೀಟರ್ ಅಲ್ಲ, 1 ಲೀಟರ್ 8 ಲೀಟರ್ 200 ಲೀಟ್ರಿಗೆ ಹಾಕಿ 8 ಲೀಟರ್ ಹಾಕಿ 25 ಲೀಟರ್ 1 ಎಕರೆಗೆ ಬೀಳುವಂಗೆ ಡ್ರೋನಲ್ಲಿ ಸ್ಪ್ರೇ ಮಾಡಿಸಿ. ಡ್ರೋನಲ್ಲಿ ಸ್ಪ್ರೇ ಮಾಡಿದಿರಿ. ಇದೊಂದು ನಮ್ಮ ರೈತರೆಲ್ಲ ಗಮನಿಸಬೇಕಾದ ವಿಚಾರ ಏನಂದ್ರೆ ಹೊಸ ಪ್ರಯತ್ನ ಮಾಡಿದ್ದಾರೆ. ಏನಂದ್ರೆ ಡ್ರೋನಲ್ಲಿ ಮಳೆ ಬಿಡದೇ ಇದ್ದವಾಗ ಹೈ ಕಾನ್ಸಂಟ್ರೇಟಲ್ಲಿ ನ್ಯಾನೋ ಕಾಪರ್ನ ವಿತ್ ಮೆಟಲಾಕ್ಸಿಲ್ ಸ್ಪ್ರೇ ಮಾಡಿದರೆ ರಿಸಲ್ಟ್ ಬರ್ತದೆ. ಎಲ್ಲಿ ಅಂದರೆ ಫೋಲಿಯರ್ ಸ್ಪ್ರೇ ಆಗ್ತದೆ. ಅದು ಮೇಲಿಂದ ಹೊಡಿತಾರೆ ದ್ರೋಣಲ್ಲಿ. ಅದು ಹೊಡೆಯೋದ್ರಿಂದ ಎಲ್ಲ ಗರಿ ಮೇಲೂ ಕೂರ್ತದೆ. ಅದು ಬಂದು ನಿಧಾನಕ್ಕೆ ಅಕಸ್ಮಾತ್ ಮಳೆ ಇದ್ರೂ ಸಮೇತ ಅದೆಲ್ಲೂ ಬೇರೆ ಹೋಗಲ್ಲ. ಕಾಂಡದ ಮೇಲೆ ಗರಿಯ ಕಂಕಳಿನಲ್ಲಿ 30% ಅಷ್ಟು ಗೊನೆ ಮೇಲೆ ಬೀಳ್ತದೆ. ನಾವು ಕರೆಕ್ಟಾಗಿ ನೋಡಿದ್ದೀವಿ ಅದನ್ನು. ಈಗ ಗಿಡ ವೇರಿಯೇಷನ್ ಇರ್ತದೆ, ಎತ್ತರ ಕುಳ್ಳ ಇರ್ತದೆ. ಆ ಸ್ಪ್ರೇ ಬಿದ್ದವಾಗ ಮಧ್ಯದಲ್ಲಿ ಹೋಗಿ ಕೊನೆ ಮೇಲೆ ಕೂರ್ತದೆ. ಕೂರಲಿಲ್ಲ ಅಂತಂದ್ರು ಗಿಡದ ಗರಿಯ ಮೇಲೆ ಕೂರ್ತದೆ, ಗರಿಯ ಕಂಕಳಿಗೆ ಹೋಗ್ತದೆ. ಎಂಟೈರ್ ಪ್ಲಾಂಟ್ ಬಾಡಿಯಲ್ಲಿ ಏನೆಲ್ಲಿ ತಗೋಬೇಕೋ ಫಂಗಿಸೈಡು ಸಿಸ್ಟಮಿಕ್ ಆಗಿ ತಗೋಬೇಕು ಅದಷ್ಟು ತಗೊಳ್ತದೆ ಅನ್ನೋದನ್ನು ಅವ್ರು ಸ್ಪಷ್ಟತೆಯಿಂದ ಹೇಳ್ತಾ ಇದ್ದಾರೆ. ಅದು ಆಗಿರೋದು ಹೌದು ಅನ್ನಿಸ್ತಾ ಇದೆ.
ಆಮೇಲೆ ಇನ್ನೊಂದು ಇದರ ಬಳಕೆದು ಇದು ನೋಡಿದರೆ ರಬ್ಬರಿಗೆ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ. ಬಟ್ ನಮ್ಮದು ಅವರು ಡ್ರೋನ್ನವ್ರು ಹೊಡೆಯೋಕೆ ಬರೋದಕ್ಕೆ ಮುಂಚೆನೇ ರಬ್ಬರ್ ಉದುರಿತ್ತು. ಬಟ್ ಕೆಲವು ಕಡೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಡ್ರೋನ್. ನೀವು ಅಲ್ಲಿಗೆ ರಬ್ಬರಿಗೂ ಒಂದು ಸ್ಪ್ರೇ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ, ಹೈ ಕಾನ್ಸಂಟ್ರೇಷನ್. ಬಟ್ ನಮ್ದು ಅಷ್ಟೊತ್ತಿಗೆ ಉದುರು ಹೋಗಿತ್ತು. ಸರಿ, ನೀವು ಹೇಳೋದು ಅಲ್ಲಿ ಡ್ರೋನಲ್ಲಿ ಸ್ಪ್ರೇ ಮಾಡಿದರೆ 25 ಲೀಟರ್ 1 ಎಕರೆಗೆ ಆಗಬೇಕು ಅಂತಂದ್ರೆ ಒಂದು 200 ಲೀಟರ್ ಬ್ಯಾರಲ್ಗೆ 8 ಲೀಟರ್ ಅನ್ನ ನ್ಯಾನೋ ಕಾಪರ್ ಹಾಕಿ ಅದಕ್ಕೆ ಸರಿ ಪ್ರಮಾಣದಂಗೆ ಮೆಟಲ್ ಆಕ್ಸಿಲ್ ಹಾಕಿ ಅದನ್ನ 25 ಲೀಟರ್ 1 ಎಕರೆಗೆ ಸ್ಪ್ರೇ ಮಾಡ್ತೀವಿ ಡ್ರೋನ್ ಅಲ್ಲಿ. ಅದು ಆ ರಿಸಲ್ಟ್ ಅನ್ನು ಕೊಟ್ಟಿದೆ. ಪ್ಲಸ್ 2 ಸಲ ದೋಟಿಲಿ ಹೊಡೆದಿದ್ದೀರಾ, 2 ಸಲ ದೋಟಿಯಲ್ಲಿ ಕೊನೆಗೆ ಸ್ಪ್ರೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಓವರ್ ಆಲ್ ನೀವು ದ್ರೋಣಲ್ಲಾರ ಹೊಡಿರಿ, ದೋಟಿ ಎಲ್ಲಾರ ಹೊಡಿರಿ, ನ್ಯಾನೋ ಕಾಪರ್ ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ನ್ಯಾನೋ ಕಾಪರ್ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದ್ರ ಜೊತೆಗೆ ಯಾವುದೇ ಫರ್ಟಿಲೈಸರ್ ಆಗಲಿ ಬೇರೆ ಫಂಗಿಸೈಡ್ ಆಗಲಿ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ಇದು ಕಂಪ್ಯಾಟಿಬಲ್ ಇದೆ ಅಂತ ತುತ್ತ ಸುಣ್ಣ ಜೊತೆ ಎಲ್ಲ ಕಂಪ್ಯಾಟಿಬಲ್ ಇಲ್ಲ, ಮೆಟಲಾಕ್ಸಿಲ್ ಮಾತ್ರ. ಇದ್ರ ಜೊತೆಗೆ ಬೇರೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಮತ್ತೆ NPK ಕೊಡೋದಾರು ಕೊಡಬಹುದು. ಕೆಲವು ಸನ್ನಿವೇಶದಲ್ಲಿ ನಮಗೆ ಬೇಸಿಗೆನಲ್ಲೂ ಕೊಡುವಂತ ಸನ್ನಿವೇಶ ಬಿದ್ದರೆ ಪೋಲಿಯರ್ ಸ್ಪ್ರೇ ಆಗಿ ಕಾಪರ್ನ ಕೊಟ್ರೆ ಭೂಮಿಯಲ್ಲಿ ರೆಸಿಡ್ಯೂ ಕಮ್ಮಿ ಆಗ್ತದೆ, ರೆಸಿಡ್ಯೂ ಉಳಿಯಲ್ಲ ಅನ್ನೋದು ನೀವು ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀರಿ. ನಾವು ತುತ್ತ ಸುಣ್ಣ ಹೊಡೆದವಾಗ ಭೂಮಿ ಬೀಳ್ತದೆ, ಆ ಮಣ್ಣು ಹಾಳಾಗ್ತದೆ, ಅದರೊಳಗೆ ಇರೋ ರೆಸಿಡ್ಯೂ ಅನ್ನು ತೆಗಿಯಕ್ಕಾಗಲ್ಲ ಅನ್ನೋದು ಇದರೊಳಗೆ ಬಹಳ ಅನುಕೂಲವಾದ ವಿಚಾರ. ಆದ್ರಿಂದ ರೈತರು ಇದನ್ನು ಒಂದು ವಿಶೇಷವಾಗಿ ಗಮನಿಸಬೇಕು ಅಂತ ಮತ್ತೊಂದ್ಸಲಿ ಕೇಳ್ತಾನೆ. ಪ್ರಿಯ ವೀಕ್ಷಕರೇ, ಶ್ರೀಯುತ ದೀಪಕ್ ರವರ ಅನುಭವವನ್ನು ಕೇಳಿದಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮಿತ್ರರ ಗುಂಪುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.